ನಮಸ್ತೆ ಸ್ನೇಹಿತರೆ, ಇವತ್ತಿನ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಸೊ ಯಾರಿಗೆಲ್ಲ ಟೀಚ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಮಕ್ಕಳಿಗೆ ಕಲಿಸಲಿಕ್ಕೆ ಇಂಟ್ರೆಸ್ಟ್ ಇದೆ, ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಲಿಕ್ಕಿದೆ. ಯಾಕಂತೇಳಿದರೆ ನಾನು ಇವತ್ತೊಂದು ವೆಬ್ಸೈಟ್ ಅಥವಾ ಒಂದು ಜಾಬ್ ಬಗ್ಗೆ ಏನು ಹೇಳಲಿಕ್ಕಿದ್ದೇನೆ, ನೀವು ಆನ್ಲೈನ್ನಲ್ಲಿ ಟೀಚ್ ಮಾಡಿಕೊಂಡು ತಿಂಗಳಿಗೆ 1 ಲಕ್ಷ ತನಕ ಅರ್ನ್ ಮಾಡುವಂಥ ಒಂದು ಸುವರ್ಣಾವಕಾಶ ಇಲ್ಲಿದೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋ ಪ್ರೊಸೀಜರ್ ಏನೆಲ್ಲ ಇದೆ ಎಂಬುದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಸೊ ನೀವು ಈ ಜಾಬಲ್ಲಿ ಇಂಟ್ರೆಸ್ಟೆಡ್ ಅಂತ ನಮ್ಮ ಕಮೆಂಟಲ್ಲಿ ಟೈಪ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನೊಂದು ನನ್ನ ರಿಕ್ವೆಸ್ಟ್ ಏನಂತ ಹೇಳಿದರೆ, ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಯಾಕಂತೇಳಿದರೆ ಈ ವಿಡಿಯೋದಲ್ಲಿ ಅವರು ನಮ್ಮ ಚಾನಲ್ನಲ್ಲಿ ನಿಮಗೆ ಈ ವರ್ಕ್ ಫ್ರಮ್ ಹೋಮ್ ಜಾಬ್, ಆನ್ಲೈನ್ ಜಾಬ್ಸ್ ಹಾಗೂ ಗೌರ್ಮೆಂಟ್ ಜಾಬ್, ಇಂಟರ್ನ್ಶಿಪ್, ಸ್ಕಾಲರ್ಶಿಪ್ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಆದ್ದರಿಂದ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಥರದ ವಿಡಿಯೋಗಳ ಬಗ್ಗೆ ಅಪ್ಡೇಟ್ ಆಗಿರೋದನ್ನು ಮರಿಬೇಡಿ. ಸೊ ಬನ್ನಿ ಸ್ನೇಹಿತರೆ, ಈ ಟೀಚ್ ಆನ್ಲೈನ್ ಆ್ಯಂಡ್ ಅರ್ನ್ ಆ್ಯಂಡ್ ಗೆಟ್ ತಿಂಗಳಿಗೆ 1 ಲಕ್ಷ ಇನ್ಕಮ್ ಆ್ಯಂಡ್ ಇಟ್ ಈಸ್ ಅ ವರ್ಕ್ ಫ್ರಮ್ ಹೋಮ್ ಜಾಬ್. ಮತ್ತು ಯಾರು ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ ಟೀಚ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಸಾಕು. ಸೊ ಈ ವಿಡಿಯೋನ ಶುರು ಮಾಡೋಣ, ಬನ್ನಿ. ನೋಡಿ ಸ್ನೇಹಿತರೆ, ನಾನಿದ್ದೇನೆ ಒಫಿಷಿಯಲ್ ವೆಬ್ಸೈಟ್. ಸೊ ಇದರ ಹೆಸರು qmath.com ಅಂತ. ಸೊ ಇಲ್ಲಿ ಬರೆದಿದೆ ನೋಡಿ, ಇನ್ಸ್ಪೈರ್ ಯಂಗ್ ಮೈಂಡ್ಸ್, ಬಿಲ್ಡ್ ರಿವಾರ್ಡಿಂಗ್ ಟೀಚಿಂಗ್ ಕೆರಿಯರ್. ಸೊ ಇಲ್ಲಿ ಅರೌಂಡ್ 4000+ ಟ್ಯೂಟರ್ಸ್ ಇದ್ದಾರೆ. ಸೊ ಇದರ ಮೇನ್ ಏನಂತ ಹೇಳಿದ್ರೆ, ನೀವು ಆನ್ಲೈನ್ ಮಕ್ಕಳಿಗೆ ಟೀಚ್ ಮಾಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಸೊ ನಾವು ಸ್ಕ್ರಾಲ್ ಡೌನ್ ಮಾಡಿ ಸ್ವಲ್ಪ ಇನ್ಫಾರ್ಮೇಷನ್ ನೋಡುವ. ಇಲ್ಲಿ ಬರೆದಿದ್ದಾರೆ, ಟೀಚ್ ಆನ್ಲೈನ್, ಸೆಟ್ ಯುವರ್ ಓನ್ ಸ್ಕೆಡ್ಯೂಲ್, ಟೀಚ್ ವರ್ಲ್ಡ್ ವೈಡ್. ಸೊ ಇದು ಒಂದು ಫ್ಲೆಕ್ಸಿಬಲ್ ಟೈಮಿಂಗ್ ಇರುತ್ತೆ. ಸೊ ನೀವು ಜಗತ್ತಿನ ಯಾವುದೇ ಬೇರೆ ಬೇರೆ ದೇಶದ ಮಕ್ಕಳಿಗೆ ಟೀಚ್ ಮಾಡೋ ಅವಶ್ಯಕತೆ ಇರುತ್ತೆ. ಇದರದ್ದು ಏನಂತ ಯೂಸ್ಫುಲ್ ಏನಂತ ಹೇಳಿದ್ರೆ, ಹೈಯೆಸ್ಟ್ ಅರ್ನಿಂಗ್, ಸೊ ಅರ್ನ್ ಅಪ್ ಟು 1 lakh per month. ನೀವು ತಿಂಗಳಿಗೆ 1 ಲಕ್ಷ ಗಳಿಸುವಂಥ ಆಪರ್ಚುನಿಟಿ ನಿಮಗಿಲ್ಲಿ ಇರುತ್ತೆ. ಓಕೆ, ಸೊ ಗ್ಲೋಬಲ್ ಆಪರ್ಚುನಿಟಿ ಅಂದರೆ ಟೀಚ್ ಅಕ್ರಾಸ್ 80+ ಕಂಟ್ರೀಸ್. ಸೊ 80+ ಕಂಟ್ರೀಸ್ ಇರುತ್ತೆ. ಯಾವುದೇ ಕಂಟ್ರಿಯ ಮಕ್ಕಳಿಗೆ ನೀವು ಕಲಿಸುವಂಥ ಒಂದು ಅವಕಾಶ ನಿಮಗಿದೆ. ರೆಡಿ ಕರಿಕ್ಯುಲಮ್ ಅಂದರೆ ಆಲ್ರೆಡಿ ಕರಿಕ್ಯುಲಮ್ ರೆಡಿಯಾಗಿರುತ್ತೆ, ನೀವು ಕೂತ್ಕೊಂಡು ಪ್ರಿಪೇರ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಈಸಿ ಟು ಯೂಸ್ ಪ್ಲ್ಯಾಟ್ಫಾರ್ಮ್. ಸೊ ಪ್ಲ್ಯಾಟ್ಫಾರ್ಮ್ ತುಂಬ ಈಸಿ ಇರುತ್ತೆ. ಸೊ ಸೀಮ್ಲೆಸ್ ಇಂಟರಾಕ್ಟಿವ್ ಟೂಲ್ಸ್ ವಿಲ್ ಬಿ ಪ್ರೊವೈಡೆಡ್. ಅವರೇ ಟೂಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಮೋಸ್ಟ್ ಟ್ರಸ್ಟೆಡ್ ಅಂದರೆ ಅರೌಂಡ್ 4.9+ ಆನ್ ಟ್ರಸ್ಟ್ ಪೈಲಟ್ ಆ್ಯಂಡ್ ಗೂಗಲ್. ಸೊ ರೇಟಿಂಗ್ 4.9+ ರೇಟಿಂಗ್ ಇದೆ. ಬಿಗ್ಗೆಸ್ಟ್ ಕಮ್ಯುನಿಟಿ ಇದೆ. ಕಮ್ಯುನಿಟಿ ತುಂಬ ಚೆನ್ನಾಗಿದೆ. ಸೊ ಮತ್ತು ಕಂಟಿನ್ಯೂಸ್ ಗ್ರೋತ್ ಆ್ಯಂಡ್ ಫ್ಲೆಕ್ಸಿಬಲ್ ಟೀಚಿಂಗ್. ಸೆಟ್ ಯುವರ್ ಸ್ಕೆಡ್ಯೂಲ್. ಸೊ ನೀವು ನಿಮ್ಮ ಟೈಮ್ ಯಾವಾಗ ಫ್ರೀ ಇರ್ತೀರಿ ಆವಾಗ ನೀವು ಟೀಚಿಂಗನ್ನು ಮಾಡ್ಬೋದು. ಜಾಯಿನ್ ಆ್ಯನ್ ಇನ್ಸ್ಪೈರ್ಡ್ ಕಮ್ಯುನಿಟಿ ಆಫ್ ಎಜುಕೇಟರ್. ಸೊ ಇದಕ್ಕೆ ನೀವು ಜಾಯಿನ್ ಆಗಿ. ಸೊ ಬಿಕಮ್ ಎ ಟ್ಯೂಟರ್ ಇನ್ 5 ಸಿಂಪಲ್ ಸ್ಟೆಪ್ಸ್. ಸೊ ಪ್ರೊಸೀಜರ್ ಏನೆಲ್ಲಿರುತ್ತೆ ಅಂತ ನೋಡೋದಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು. ಫಸ್ಟ್ ನಿಮಗೆ ಎಲಿಜಿಬಿಲಿಟಿ ಟೆಸ್ಟ್ ಇರುತ್ತೆ. ನಾಲೆಜ್ ಚೆಕ್ ಆನ್ ದಿ ಕಂಟೆಂಟ್ಸ್ ಆಫ್ ಗ್ರೇಡ್ಸ್ ಅಪ್ಲೈಡ್. ಸೊ ನೀವು ಯಾವ ಗ್ರೇಡಿಗೆ ನೀವು ಅಪ್ಲೈ ಮಾಡ್ತೀರಿ ಅದರ ಮೇಲೆ ನಿಮ್ಮ ನಾಲೆಜ್ ಹೇಗಿದೆ ಅಂತೇಳಿ ಅದನ್ನು ಅವರು ಟೆಸ್ಟ್ ಮಾಡ್ತಾರೆ. ಸೊ ಅನಂತರ ಏನಿದೆ ಅಂತ ಹೇಳಿದರೆ, ಇಂಟರ್ವ್ಯೂ ಇದೆ. ಸೊ ಇಂಟರ್ವ್ಯೂ ಅಲ್ಲಿ ಟೀಚಿಂಗ್ ಅ ಡೆಮೋ ಸೆಷನ್ ಟು ಚೆಕ್ ಟೀಚಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗಿದೆ ಅದರ ಬಗ್ಗೆ ಒಂದು ಇಂಟರ್ವ್ಯೂ ಇರುತ್ತೆ. ಅನಂತರ ಟ್ರೈನಿಂಗ್. ನ್ಯೂ ಟ್ಯೂಟರ್ಸ್ ಗೆಟ್ ಟ್ರೈನ್ಡ್ ಆನ್ QMath ವೇ, QMaths ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಎನ್ರೋಲ್ಮೆಂಟ್ ಪ್ರೊಸೆಸ್. ಸೊ QMaths ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡೋದು ಹೇಗೆ, ಎನ್ರೋಲ್ಮೆಂಟ್ ಪ್ರೊಸೆಸ್ ಹೇಗೆ, ಇದರೆಲ್ಲದರ ಬಗ್ಗೆ ನಿಮಗೊಂದು ಟ್ರೈನಿಂಗ್ ಸೆಷನ್ ಕೂಡ ಇರುತ್ತೆ. ಅನಂತರ ಚೆಕ್ ಪಾಯಿಂಟ್. ಸೊ ಇಲ್ಲಿ ರಿಯಲ್ ಕ್ಲಾಸ್ ಈಸ್ ಕಂಡಕ್ಟೆಡ್, ಥರೋಲಿ ವ್ಯೂಡ್ ಬೈ ಅ ಕ್ವಾಲಿಟಿ ಟೀಮ್ ಆ್ಯಂಡ್ ದೆನ್ ಅಪ್ರೂವ್ಡ್ ಫಾರ್ ಸರ್ಟಿಫಿಕೇಷನ್ ಟ್ಯೂಟರ್. ಸೊ ಇದನ್ನು ಸಿಂಪಲ್ ಆಗಿ ನಿಮಗೆ ಸಿಗುವಂಥ ಜಾಬಲ್ಲ. ಯಾಕಂದರೆ ನಿಮಗೆ ತಿಂಗಳಿಗೆ 1 ಲಕ್ಷ ತನಕ ಮಾಡುವಂತಹ ಒಂದು ಅವಕಾಶ ಇರೋದ್ರಿಂದ ಅದರ ಪ್ರೊಸೀಜರ್ ಕೂಡ ಅಷ್ಟೇ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಅಂದರೆ ಇಲ್ಲಿ ನಿಮಗೆ ಒಂದು ರಿಯಲ್ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ QMath ಅವರ ಕ್ವಾಲಿಟಿ ಟೀಮ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಮತ್ತು ಅವರು ನಿಮಗೆ ಒಂದು ಅಪ್ರೂವ್ಡ್ ಫಾರ್ ದಿ ಸರ್ಟಿಫಿಕೇಷನ್ ಆಫ್ ಟ್ಯೂಟರ್, ನಿಮಗೊಂದು ಸರ್ಟಿಫಿಕೇಷನನ್ನು ಕೊಡ್ತಾರೆ. ನೀವು ಟೀಚ್ ಮಾಡ್ಬೋದು ಅಂತ ಹೇಳ್ಕೊಂಡು ನಿಮಗೊಂದು ಸರ್ಟಿಫಿಕೇಷನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಈಸ್ ಫಿಫ್ತ್ ಸ್ಟೆಪ್ ಇಸ್ ಸರ್ಟಿಫಿಕೇಷನ್. ನ್ಯೂ ಟ್ಯೂಟರ್ ಈಸ್ ರೆಡಿ ಟು ಟೇಕ್ ಅ ಕ್ಲಾಸ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್. ಒಮ್ಮೆ ನಿಮಗೆ ಆ ಸರ್ಟಿಫಿಕೇಷನ್ ಸಿಕ್ಕಿದ ನಂತರ ನೀವು ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡುವಂಥ ಎಲಿಜಿಬಿಲಿಟಿಯನ್ನು ನೀವು ಪಡ್ಕೊಳ್ತೀರಿ.
ಓಕೆ, ಸೊ ನೆಕ್ಸ್ಟ್ ಕೆಳಗಡೆ ನಾವು ನೋಡೋದಾದರೆ ಸೊ ಇವರೆಲ್ಲ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೊಳ್ಬೋದು. ಈ ಲಿಂಕನ್ನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಗೂ ನಮ್ಮ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೇನೆ. ಓಕೆ, ಸೊ ಹಾಗಾದರೆ ಈಗ ಅಪ್ಲೈ ಮಾಡೋದು ಹೇಗೆ? ಸೊ ಅಪ್ಲೈ ಮಾಡೋದಾದರೆ ನೀವು ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಸೊ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಸೊ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು ಏನೆಲ್ಲ ಪ್ರೊಸೀಜರ್ ಇದೆ ಅಂದರೆ ಸೈನ್ ಅಪ್ ಮಾಡಬೇಕು ಫಸ್ಟ್, ಆನಂತರ ನಿಮಗೆ ಕಮ್ಯುನಿಕೇಷನ್ ಟೆಸ್ಟ್ ಇರುತ್ತೆ, ಆನಂತರ ಮ್ಯಾಥ್ಸ್ ಟೆಸ್ಟ್ ಇರುತ್ತೆ, ಆನಂತರ ಇಂಟರ್ವ್ಯೂ ಇರುತ್ತೆ, ಆನಂತರ ಟ್ರೈನಿಂಗ್ ಇರುತ್ತೆ. ಸೊ ಇದೆಲ್ಲವನ್ನು ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೇನೆ ಅಂದರೆ ಸೈನ್ ಅಪ್ ನಾನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಆನಂತರ ಇದು ಇದು ಕಂಟಿನ್ಯೂಷನ್ ಸ್ಟೆಪ್. ಸೊ ಸೈನ್ ಅಪ್ ಮಾಡಿದ ನಂತರ ಕಮ್ಯುನಿಕೇಷನ್ ಟೆಸ್ಟ್ ಇರುತ್ತೆ, ಅದ ನಂತರ ಮ್ಯಾಥ್ಸ್ ಟೆಸ್ಟ್ ಇರುತ್ತೆ, ಅದ ನಂತರ ಇಂಟರ್ವ್ಯೂ ಇರುತ್ತೆ. ಸೊ ನಾನು ಸೈನ್ ಅಪ್ ನಾನು ಪ್ರೊಸೀಜರ್ ಹೇಳಿಕೊಡ್ತೇನೆ, ಅದ ನಂತರ ನೀವು ನಿಮ್ಮ ಫ್ರೀ ಟೈಮಲ್ಲಿ ನೀವು ಈ ಉಳಿದ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಇಲ್ಲಿ ಸೈನ್ ಅಪ್ ಮಾಡೋದು ಹೇಗೆ, ಇಲ್ಲಿ ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಅಂತಿದೆ. ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಸೈನ್ ಅಪ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನು ಮಾಡೋಣ, ಈ ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಏನಿದೆ ಅದನ್ನು ಕ್ಲಿಕ್ ಮಾಡುವ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸೈನ್ ಅಪ್. ಸೊ ಸೈನ್ ಅಪ್ ಪ್ರೊಸೀಜರ್ ಹೇಗಿದೆ ಇಲ್ಲಿ ನೋಡ್ಬೋದು, ಕ್ಯೂ ಮ್ಯಾಥ್ ಟ್ಯೂಟರಿಂಗ್ ಸ್ಕ್ರೀನಿಂಗ್ ಸೈನ್ ಅಪ್ ಪ್ರೊಸೆಸ್. ಸೊ ಇಲ್ಲಿ ನೀವು ಇಮೇಲ್ ಐ ಡಿಯನ್ನು ನೀವು ಈ ಪ್ಲೇಸಲ್ಲಿ ಇಮೇಲ್ ಐ ಡಿಯನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ಯುವರ್ ಇಮೇಲ್ ಐ ಡಿ, ಆನಂತರ ಕಂಟಿನ್ಯೂ ಅಂತ ಕೊಡ್ಬೋದು. ನೀವು ಆಲ್ರೆಡಿ ಸೈನ್ ಅಪ್ ಆಗಿದ್ದರೆ ನೀವು ನೀವು ಆಲ್ರೆಡಿ ಸೈನ್ ಅಪ್ ಆಗಿದ್ದರೆ ಸೈನ್ ಇನ್ ಅಂತ ಕೊಟ್ಟರೆ ಆಯಿತು. ಸೊ ನಾನು ಸೈನ್ ಅಪ್ ಆಗ್ತೇನೆ ಇಮೇಲ್ ಐ ಡಿ ಕೊಟ್ಟು, ಯಾಕಂದರೆ ನನಗೊಂದು OTP, ನೀವು ಇಮೇಲ್ ಐ ಡಿ ಕೊಟ್ಟ ತಕ್ಷಣ ನಿಮಗೊಂದು OTP ರಿಸೀವ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನಿಲ್ಲಿ ಸೈನ್ ಅಪ್ ಆಗಿದ್ದೇನೆ. ಸೈನ್ ಅಪ್ ಆದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಡ್ಯಾಶ್ ಬೋರ್ಡ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಮೊದಲು ಹೇಳಿದಾಗೆ ನಿಮಗೆ ಸೈನ್ ಅಪ್ ಆಗುತ್ತೆ, ಆನಂತರ ಕಮ್ಯುನಿಕೇಷನ್ ಟೆಸ್ಟ್, ಆನಂತರ ಮ್ಯಾಥ್ಸ್ ಟೆಸ್ಟ್, ಆನಂತರ ಇಂಟರ್ವ್ಯೂ, ಆನಂತರ ಟ್ರೈನಿಂಗ್ ಇರುತ್ತೆ. ಸೊ ಇಲ್ಲಿ ಸ್ಟೆಪ್ 1 of 5 ಅಂತಿದೆ. ಫ್ಯೂ ಕ್ವಿಕ್ ಕ್ವಶನ್ಸ್ to help us to understand we are hiring only graduate who are resident of India. ಸೊ ನಾವು ಎಲಿಜಿಬಲ್ ಇರುತ್ತೆ. ಸೊ ಫಸ್ಟ್ ಕೇಳ್ತಾರೆ, ಆರ್ ಯು ಕರೆಂಟ್ಲಿ ರೆಸಿಡೆಂಟ್ ಇನ್ ಇಂಡಿಯಾ, ನೀವು ಇಂಡಿಯಾದಲ್ಲಿ ನೀವು ಇದ್ದೀರಾ? ಸೊ ಎಸ್, ನಾನು ಇಂಡಿಯಾದವನೇ. ಸೊ ಕಾಲೇಜ್ ಗ್ರ್ಯಾಜುಯೇಷನ್ ಸ್ಟೇಟಸ್, ಐ ಆಮ್ ಆಲ್ರೆಡಿ ಗ್ರ್ಯಾಜುಯೇಟೆಡ್, ಐ ಆಮ್ ಸ್ಟಿಲ್ ಪರ್ಸ್ಯೂಯಿಂಗ್ ಗ್ರ್ಯಾಜುಯೇಷನ್, ಐ ಆಮ್ ಆಲ್ರೆಡಿ ಗ್ರ್ಯಾಜುಯೇಟೆಡ್ ಅಂತ ಕ್ಲಿಕ್ ಮಾಡಿ. ಕ್ಯಾನ್ ಯು ಟೀಚ್ ಫಾರ್ 3 to 4 hours a day. ಸೊ ದಿನದಲ್ಲಿ ನೀವು 3 to 4 hours ನೀವು ವರ್ಕ್ ಮಾಡ್ಬೋದು. ಸೊ ಮಿನಿಮಮ್ 24 hours ವೀಕಲ್ಲಿ ನೀವು 24 ಗಂಟೆ ವರ್ಕ್ ಮಾಡಬೇಕಾಗುತ್ತೆ. ದಿನದಲ್ಲಿ 3 to 4 hours ನಿಮಗೆ ವರ್ಕ್ ಮಾಡುವಂಥ ಎಬಿಲಿಟಿ ಇದೆಯಾ? ಎಸ್ ಅಂತ ಕೊಟ್ಟು ಕಂಟಿನ್ಯೂ ಕೊಡಿ. ಸೊ ಕಂಟಿನ್ಯೂ ಕೊಟ್ಟ ನಂತರ ಟೆಲ್ ಅಸ್ ಅಬೌಟ್ ಯುವರ್ ಎಜುಕೇಷನ್ ಅಂತ ಕೇಳ್ತಾರೆ. ಸೊ ನಿಮ್ಮ ಡಿಗ್ರಿ ಯಾವುದು? ಸೊ ಮಾಸ್ಟರ್ಸ್ ಡಿಗ್ರಿ. ಆನಂತರ ಫೀಲ್ಡ್ ಆಫ್ ಸ್ಟಡಿ, ನೀವು ಯಾವ ಸ್ಟಡಿಯಲ್ಲಿ ಯಾವ ಫೀಲ್ಡಲ್ಲಿ ನೀವು ವರ್ಕ್ ಮಾಡಿರ್ತೀರಿ. ಸೊ ನಿಮ್ಮದು ಯಾವುದು ರೆಸ್ಪೆಕ್ಟಿವ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಆನಂತರ ಯಾವ ಯೂನಿವರ್ಸಿಟಿ ಯಾವುದು, ಸೊ ಆ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಿ, ಆನಂತರ ಕಂಟಿನ್ಯೂ ಅಂತ ಕೊಡಿ. ಸೊ ಕಂಟಿನ್ಯೂ ಅಂತ ಕೊಟ್ಟ ನಂತರ ಇಲ್ಲಿ ನೋಡ್ಬೋದು, ವಿಚ್ ಗ್ರೇಡ್ ಸೆಗ್ಮೆಂಟ್ ವುಡ್ ಯು ಲೈಕ್ ಟು ಟೀಚ್? Each tutor teaches one grade segment only. So choose one you are most confident and experienced in. ನಿಮಗೆ ಯಾವ ಗ್ರೇಡ್ ಮಕ್ಕಳಿಗೆ ಕಲಿಸಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ, ಸೊ ಆ ಮಕ್ಕಳನ್ನು ಮಾತ್ರ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ನೀವೀಗ ಗ್ರೇಡ್ KG to 5th ಆದರೆ ನೀವು ಅದನ್ನು ಮಾತ್ರ ಟೀಚ್ ಮಾಡಲಿಕ್ಕೆ ಆಗುತ್ತೆ. ಅನಂತರ 3 to 8 ಆದರೆ, 9 to 12 ಆದರೆ ಅದನ್ನು ನೀವು ಟೀಚ್ ಮಾಡಲಿಕ್ಕೆ ಆಗುತ್ತೆ. ಸೊ ಇಲ್ಲಿ ಬರ್ತಿದ್ದಾರೆ K to 5 ಫೌಂಡೇಶನಲ್ ಮ್ಯಾಥ್ಸ್ ಕಾನ್ಸೆಪ್ಟ್ ಫಾರ್ ಯಂಗ್ ಲರ್ನರ್ಸ್, ಫೋಕಸ್ ಆನ್ ಅರಿಥ್ಮೆಟಿಕ್, ನಂಬರ್ ಸೆನ್ಸ್ ಆ್ಯಂಡ್ ಬೇಸಿಕ್ ಜಿಯೋಮೆಟ್ರಿ. ನೀವು 3 to 8 ಆದರೆ ಕೋರ್ ಮ್ಯಾಥ್ಸ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಫ್ರ್ಯಾಕ್ಷನ್, ಡೆಸಿಮಲ್ಸ್, ಆಲ್ಜಿಬ್ರಾ ಎಕ್ಸೆಟ್ರಾ. ಸೊ ಇಲ್ಲಿ ಆದರೆ ಅಡ್ವಾನ್ಸ್ ಮ್ಯಾಥ್ಸನ್ನು ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಕ್ಯಾಲ್ಕುಲಸ್ ಆ್ಯಂಡ್ ಎಕ್ಸಾಮ್ ಪ್ರಿಪರೇಷನ್ ಇರುತ್ತೆ. ಸೊ 9 to 12 ಅಂತ ಸೆಲೆಕ್ಟ್ ಮಾಡಿ ನಾನು ಕಂಟಿನ್ಯೂ ಕೊಡ್ತೇನೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬರುತ್ತೆ, ವಿಚ್ ರೀಜನ್ ಡೂ ಯು ವಾಂಟ್ ಟು ಟೀಚ್ ಇನ್? ಯಾವ ರೀಜನಲ್ಲಿ ನೀವು ಟೀಚ್ ಮಾಡಲಿಕ್ಕೆ ಇಷ್ಟಪಡ್ತೀರಿ? ಯುನೈಟೆಡ್ ಸ್ಟೇಟ್ ಆದರೆ ನೀವು ನೋಡ್ಬೋದು ಟೈಮಿಂಗ್ ಬೆಳಗಡೆ 1 ರಿಂದ 5 ಗಂಟೆ ತನಕ ಇರುತ್ತೆ. ಯುನೈಟೆಡ್ ಕಿಂಗ್ಡಮ್ ಸೆಲೆಕ್ಟ್ ಮಾಡಿದರೆ 8 ಗಂಟೆಯಿಂದ ಬೆಳಿಗ್ಗೆ 12 ಗಂಟೆ ತನಕ ಇರುತ್ತೆ. ಸೊ ಹಾಗೆ ಏಷ್ಯಾ ಸ್ಪೆಸಿಫಿಕ್ ಆದರೆ 11 AM ಇಂದ 3 PM ತನಕ ಇರುತ್ತೆ, 3 PM to 8 PM ತನಕ ಇರುತ್ತೆ. ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಬೋದು, ಅಥವಾ ಇದು ಸೆಲೆಕ್ಟ್ ಮಾಡ್ಬೋದು. ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೇನೆ. ಇದು 3 PM ಇಂದ 8 PM ತನಕ ಇರುತ್ತೆ. ಓಕೆ, ಕಂಟಿನ್ಯೂ ಕೊಟ್ಟ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಫಸ್ಟ್ ನೇಮ್ ಬರೀಬೇಕು, ಆನಂತರ ಲಾಸ್ಟ್ ನೇಮ್, ನಿಮ್ಮ ಇಮೇಲ್ ಐ ಡಿ ಬರುತ್ತೆ, ಆನಂತರ ನಿಮ್ಮ ಫೋನ್ ನಂಬರ್ ಬರೀಬೇಕು. ಇಲ್ಲಿ ನೀವು ನಿಮ್ಮ ಜೆಂಡರ್ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಸೆಲೆಕ್ಟ್ ಮಾಡಿದ ನಂತರ ಕ್ರಿಯೇಟ್ ಅಂತ ಅಪ್ಲಿಕೇಶನ್ ಕೊಡಬೇಕು. ಸೊ ನಾನು ಇದನ್ನು ಎಂಟರ್ ಮಾಡಿ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಕೊಡ್ತೇನೆ. ಸೊ ನೀವು ನೋಡ್ಬೋದು ಸೈನ್ ಅಪ್ ಪ್ರೊಸೆಸ್ ಇಲ್ಲಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಟೆಸ್ಟ್ ಅಂತ ಅನ್ಲಾಕ್ ಆಗಿದೆ. ವೆಲ್ಕಮ್ ಯುವರ್ ಜರ್ನಿ ಟು ಬಿಕಮ್ ಎ ಕ್ಯೂ ಮ್ಯಾಥ್ ಟ್ಯೂಟರ್ ಸ್ಟಾರ್ಟ್ಸ್ ಹಿಯರ್. ಸೊ ನೆಕ್ಸ್ಟ್ ಇಲ್ಲಿ ತೋರಿಸಿದರೆ
ಕಮ್ಯುನಿಕೇಷನ್ ಟೆಸ್ಟ್. ಸೊ ಅಬೌಟ್ ದ ಟೆಸ್ಟ್ ಏನಿರುತ್ತೆ ಅಂತ ಹೇಳಿದ್ರೆ, ನೀವು 5 ನಿಮಿಷ ಮಾತಾಡಬೇಕಾಗುತ್ತೆ. ಎ ವಿಲ್ ಆಸ್ಕ್ ಸಮ್ ಇಂಟರ್ವ್ಯೂ ಕ್ವಶನ್ಸ್. ಏನು AI ಏನಿದೆ ಅದೊಂದು ಸ್ವಲ್ಪ ಕ್ವಶನನ್ನು ಕೇಳ್ತೆ, ನೀವು ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಸೊ ರಿಕ್ವೈರ್ಮೆಂಟ್ ಏನಿದೆ, ನಾಯ್ಸ್ ಫ್ರೀ ಸ್ಪೇಸ್, ಒಂದು ಲ್ಯಾಪ್ಟಾಪ್ ಇರಬೇಕು ಅಥವಾ ಕಂಪ್ಯೂಟರ್ ಇರಬೇಕು ವಿತ್ ಸ್ಟೇಬಲ್ ಕನೆಕ್ಷನ್, ಮತ್ತು ಮೈಕ್ರೋಫೋನ್ ಆಕ್ಸೆಸ್ ಇರಬೇಕು. ಸೊ ನೀವು ಸ್ಟಾರ್ಟ್ ಮಾಡೋದಾದರೆ ಇಲ್ಲಿ ಸ್ಟಾರ್ಟ್ ಕಮ್ಯುನಿಕೇಷನ್ ಟೆಸ್ಟ್ ಅಂತ ಕೊಡಬೇಕು. ಸ್ಟಾರ್ಟ್ ಕಮ್ಯುನಿಕೇಷನ್ ಟೆಸ್ಟ್ ಕೊಟ್ಟ ನಂತರ ನಿಮ್ಮ ಕಮ್ಯುನಿಕೇಷನ್ಸ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನೀವು ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ತೋರಿಸಿದೆ ಹೇಗೆ ನೀವು ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಆದರ ಕಾರಣ ಮನೆಯಲ್ಲಿ ಕೂತ್ಕೊಂಡು ಹೇಗೆ ನೀವು ಟ್ಯೂಟರಿಂಗ್ ಮಾಡಿಕೊಂಡು ಕಲಿಸ್ಕೊಂಡು ನೀವು ತಿಂಗಳಿಗೆ 1 ಲಕ್ಷ ತನಕ ಹೇಗೆ ಅರ್ನ್ ಮಾಡ್ಬೋದು. ಸೊ ಇದರ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟೆ. ಸೊ ನೀವು ಈ ಜಾಬ್ ಅಲ್ಲಿ ಇಂಟ್ರೆಸ್ಟ್ ಅಂತ ಟೈಪ್ ಮಾಡಿ. ಸೊ ನೀವು ಯಾವ ರೀತಿಯ ಜಾಬನ್ನು ಹುಡುಕ್ತಿದ್ದೀರಿ ಅದನ್ನು ನೀವು ನಮ್ಮ ಕಮೆಂಟಲ್ಲಿ ಟೈಪ್ ಮಾಡ್ಬೋದು. ಸೊ ಅದರ ಅಕಾರ್ಡಿಂಗ್ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಈ ರೀತಿಯ ಜಾಬನ್ನು ಹುಡುಕ್ತಿದ್ರೆ ಅಥವಾ ಸೂಟೇಬಲ್ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.